ಪೆಟ್ರೋಲ್ ಹಾಗೆ ಡೀಸೆಲ್ ಉಳಿತಾಯಕ್ಕೆ ಮಿತ ಬಳಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿರುವ ಬೆನ್ನಲ್ಲೇ ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ, ಸಂಚಾರದ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ರಾಜ್ಯದ ಬಿಜೆಪಿ ನಾಯಕರುಗಳು ಈಗ ನಿರ್ಧಾರವನ್ನು ಮಾಡಿರುವಂಥದ್ದು. ಪೆಟ್ರೋಲ್ ಡೀಸೆಲ್ ವಾಹನಗಳಿಗೆ ಗುಡ್ ಬೈ ಹೇಳಿ ವಿದ್ಯುತ್ ಚಾಲಿತ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಶಿಫ್ಟ್ ಆಗೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಈಗಾಗಲೇ ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಶಾಸಕ ಶ್ರೀವತ್ಸ ಅವರು ಎಲೆಕ್ಟ್ರಿಕ್ ವೆಹಿಕಲ್ ಮೊರೆ ಹೋಗಿದ್ದಾರೆ. ಇನ್ನು ಶೀಘ್ರದಲ್ಲೇ ಇತರೆ ಎಲ್ಲ ನಾಯಕರು ಕೂಡ ತಮ್ಮ ಓಡಾಟದ ಶೈಲಿಯ ಬದಲಾವಣೆಗೆ ನಿರ್ಧಾರವನ್ನು ಮಾಡಿದ್ದು ಅವರು ಕೂಡ ಇವಿ ವೆಹಿಕಲ್ಸ್ ಮೊರೆ ಹೋಗೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ಸೇರಿದಂತೆ ನಗರ ಪ್ರದೇಶಗಳನ್ನು ಪ್ರತಿನಿಧಿಸುವ ಶಾಸಕರುಗಳು ಹಾಗೆ ನಾಯಕರುಗಳು ದ್ವಿಚಕ್ರ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಕೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಸಾಧ್ಯವಾದವರು ಸೈಕಲ್ಗಳನ್ನು ಕೂಡ ಬಳಕೆ ಮಾಡೋಣ ಅಂಥೇಳಿ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ತಮ್ಮ ಕ್ಷೇತ್ರಗಳಲ್ಲಿ ಓಡಾಟ ಮಾಡಬೇಕು ಅಂದಾಗ ದ್ವಿಚಕ್ರ ವಾಹನಗಳನ್ನು ಬಳಸೋದು ಅಥವಾ ಸೈಕಲ್ಗಳನ್ನು ಬಳಸೋದು ಸಾಧ್ಯವಾದಲ್ಲಿ ಈ ಥರದ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಕಾರ್ಯಕರ್ತರನ್ನು ಭೇಟಿ ಮಾಡೋದು, ಕ್ಷೇತ್ರದಲ್ಲೇ ಕಾರ್ಯಕ್ರಮಗಳಿದ್ದರೆ ಅದಕ್ಕೆ ಹೋಗೋದು, ಇದಕ್ಕೆಲ್ಲದಕ್ಕೂ ಕೂಡ ದ್ವಿಚಕ್ರ ವಾಹನಗಳನ್ನು ಬಳಕೆ ಮಾಡೋದು ಅಂಥೇಳಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಒಂದು ಊರಿನಿಂದ ಮತ್ತೊಂದು ಊರಿಗೆ ಪ್ರಯಾಣ ಮಾಡಬೇಕು ಅಂದಾಗ ಸಾರ್ವಜನಿಕ ಸಾರಿಗೆಯನ್ನೇ ಬಳಕೆ ಮಾಡೋದಕ್ಕೂ ಕೂಡ, ಅಂದರೆ ರೈಲುಗಳು, ಬಸ್ಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಅವರಿಗೆ ಯಾವ ಸಾರಿಗೆ ಅನುಕೂಲ ಇದೆ, ಸಾರ್ವಜನಿಕ ಸಾರಿಗೆ, ಅದರಲ್ಲಿ ಪ್ರಯಾಣ ಮಾಡುವ ಪ್ಲಾನಿಂಗನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲಿ ತಲುಪಿದ ಮೇಲೂ ಕೂಡ ಅಂದರೆ ಅವರ ಡೆಸ್ಟಿನೇಷನ್ ಏನಿದೆ, ಉದಾಹರಣೆಗೆ ಶಿವಮೊಗ್ಗದ ಯಾರೋ ಶಾಸಕರು ಬೆಂಗಳೂರಿಗೆ ಬರಬೇಕು ಅಂದರೆ ಅಲ್ಲಿಂದ ಬೆಂಗಳೂರಿಗೆ ಅವರು ಬಸ್ನಲ್ಲಿ ಬರೋದು, ಇಲ್ಲಿಗೆ ಬಂದ ಮೇಲೆ ಇಲ್ಲೂ ಕೂಡ ಇವಿ ವಾಹನಗಳನ್ನೇ ಬಳಕೆ ಮಾಡೋದು, ಅದರ ಮೇಲೆ ಅವಲಂಬಿತರಾಗೋದು. ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳನ್ನು ಬಳಕೆ ಕಡಿಮೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಬಿಜೆಪಿ ಲೀಡರ್ಗಳೆಲ್ಲರೂ ಇವಿ ವೆಹಿಕಲ್ಗಳ ಮೊರೆ ಹೋಗೋದಕ್ಕೆ, ಸೈಕಲ್ ಮೊರೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಸಿದ್ಧತೆ ನಡೆದಿದೆ ಮಧುಸೂದನ್? ನಿಜಕ್ಕೂ ನವೀನ್, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ನ ದುರ್ಬಳಕೆ ಮಾಡ್ಕೊಳ್ಬಾರ್ದು, ಅದನ್ನ ಕೂಡ ಉಳಿತಾಯ ಮಾಡಬೇಕು, ಮುಂಬರುವಂತ ದಿನದಲ್ಲಿ ಕಷ್ಟದ ದಿನಗಳು ಎದುರಾಗಬಹುದು ಅನ್ನೋ ಕರೆಯನ್ನ ಏನ್ ಕೊಟ್ಟರು. ಈ ನಿಟ್ಟಿನಲ್ಲಿ ಈಗಾಗಲೇ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರು ದ್ವಿಚಕ್ರ ವಾಹನದ ಮೊರೆ ಹೋಗಿದ್ದಾರೆ. ತಮ್ಮ ಬೆಂಗಾವಲು ವಾಹನವನ್ನೆಲ್ಲ ಬಿಟ್ಟಿದ್ದಾರೆ. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಬೆಂಗಾವಲು ವಾಹನವನ್ನ ಬಿಟ್ಟಿದ್ದಾರೆ. ಈತ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಇದೇ ಮಾದರಿಯನ್ನ ಅನುಸರಣೆ ಮಾಡ್ತಾ ಇದ್ದಾರೆ. ಈಗ ರಾಜ್ಯ ಬಿಜೆಪಿ ನಾಯಕರ ಸರದಿ ನವೀನ್, ನೇರವಾಗಿ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲರೂ ಕೂಡ ಎಲೆಕ್ಟ್ರಿಕ್ ವಾಹನಗಳ ಮೊರೆ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ದ್ವಿಚಕ್ರ ವಾಹನಗಳ ಮೊರೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಯನ್ನ ಹಾಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಈಗಾಗಲೇ ಬೆಂಗಳೂರು ನಗರದಲ್ಲಿ ಸಂಚಾರವನ್ನ ಮಾಡೋ ಅಂತ ಸಂದರ್ಭದಲ್ಲಿ ಮೆಟ್ರೋ ರೈಲ್ಗಳನ್ನ ಬಳಕೆ ಮಾಡ್ಕೊಂಡಿರುವಂತದ್ದು ನಾವು ನೋಡಿದೀವಿ. ನಿನ್ನೆ ಅವರು ಸಭೆಯೊಂದಕ್ಕೆ ಹೋಗ್ಲಿಕ್ಕೆ ಖುದ್ದು ಮೆಜೆಸ್ಟಿಕ್ ನಿಂದ ನೇರವಾಗಿ ಕುಂಬಳಗೂಡು ತನಕ ಅವರು ಮೆಟ್ರೋ ಟ್ರೈನ್ ಅನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಇನ್ನು ಬೆಂಗಳೂರಿನ ಶಾಸಕರುಗಳು ಜೊತೆಗೆ ಪರಾಜಿತ ಅಭ್ಯರ್ಥಿಗಳು, ಬಿಜೆಪಿಯ ಪ್ರಮುಖ ಮುಖಂಡರು ಎಲ್ಲರೂ ಕೂಡ ದ್ವಿಚಕ್ರ ವಾಹನದ ಮೊರೆ ಹೋಗ್ಲಿಕ್ಕೆ ತೆರೆಮರೆಯಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಸಾಧ್ಯವಾದಷ್ಟು ದ್ವಿಚಕ್ರ ವಾಹನವನ್ನ ಅವಾಯ್ಡ್ ಮಾಡಿ ಸೈಕಲ್ ನ ಬಳಕೆ ಮಾಡ್ಕೋಬೇಕು. ಆರೋಗ್ಯ ಸಮಸ್ಯೆ ಅಥವಾ ವಯಸ್ಸಿನ ಸಮಸ್ಯೆ ಏನಾದ್ರೂ ಎದುರಾಗಿದ್ದೆ ಆದ್ರೆ ಅಂತಹವರು ದ್ವಿಚಕ್ರ ವಾಹನದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಇದರ ಮೊರೆ ಹೋಗ್ಬೇಕು ಅನ್ನೋ ಯೋಚನೆಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿಯೇ ಈಗಾಗಲೇ ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀವತ್ಸ ಅವರು ಒಂದು ಎಲೆಕ್ಟ್ರಿಕ್ ಕಾರ್ ಮತ್ತು ಒಂದು ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನವನ್ನ ಖರೀದಿ ಮಾಡ್ಕೊಂಡಿದ್ದಾರೆ. ಅವರಿಗಾಗಲೇ ಎಲೆಕ್ಟ್ರಿಕ್ ವಾಹನದ ಮೊರೆ ಹೋಗಿದ್ದಾರೆ. ಅವರು ಮೈಸೂರಿನಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಎಲೆಕ್ಟ್ರಿಕ್ ವಾಹನದಲ್ಲೇ ಓಡಾಡಬೇಕು ಅನ್ನೋ ಒಂದಷ್ಟು ಯೋಚನೆಯನ್ನ ಮಾಡ್ಕೊಂಡಿದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಬೆಂಗಳೂರಿನ ಶಾಸಕರುಗಳು, ಬೆಂಗಳೂರಿನಲ್ಲಿ ಪ್ರತಿನಿಧಿಸುವಂತಹ 16 ಮಂದಿ ಶಾಸಕರು ಕೂಡ ಸಾಧ್ಯವಾದಷ್ಟು ಪೆಟ್ರೋಲ್ ನ ಉಳಿತಾಯ ಮಾಡಬೇಕು, ಡೀಸೆಲ್ ನ ಉಳಿತಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದ್ವಿಚಕ್ರ ವಾಹನದ ಮೊರೆ ಹೋಗುವಂತದ್ದು, ಸೈಕಲ್ ನಲ್ಲಿ ಪ್ರಯಾಣವನ್ನ ಮಾಡುವಂತದ್ದು, ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾದ್ರೆ ಸೈಕಲ್ ನಲ್ಲೇ ಹೋಗುವಂತದ್ದು ಅಥವಾ ದ್ವಿಚಕ್ರ ಎಲೆಕ್ಟ್ರಿಕ್ ವಾಹನವನ್ನ ಮೊರೆ ಹೋಗ್ಲಿಕ್ಕೆ ನಾಳೆಯಿಂದ ಆರಂಭ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಅದು ರಾಜಾಜಿನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಆಗಿರ್ಬಹುದು, ಜಯನಗರ ಶಾಸಕ CK ರಾಮಮೂರ್ತಿ, ಇನ್ನು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ K ಗೋಪಾಲಯ್ಯ ಆದಿಯಾಗಿ ಎಲ್ಲರೂ ಕೂಡ ದ್ವಿಚಕ್ರ ವಾಹನ ಅಥವಾ ಸೈಕಲ್ ನ ಬಳಕೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ನವೀನ್, ಥ್ಯಾಂಕ್ ಯು ಮಧುಸೂದನ್. ಸಾಧ್ಯವಾದಷ್ಟು ಇವಿ ವೆಹಿಕಲ್ಗಳನ್ನು ಬಳಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ನಾಯಕರು. ಕಾರ್ಯಕರ್ತರ ಭೇಟಿ, ಕ್ಷೇತ್ರದ ಕಾರ್ಯಕ್ರಮಗಳಿಗೆ ಹೋಗೋದಕ್ಕೆ ದ್ವಿಚಕ್ರ ವಾಹನಗಳನ್ನೇ ಬಳಕೆ ಮಾಡಬೇಕು, ಒಂದು ಊರಿನಿಂದ ಬೇರೆ ಊರಿಗೆ ಹೋಗೋದಕ್ಕೂ ಕೂಡ ಸಾರ್ವಜನಿಕ ಸಾರಿಗೆಯನ್ನು ಬಳಕೆ ಮಾಡೋದು, ಹೀಗೆ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ರೈಲು, ಬಸ್ಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ನಿರ್ಧಾರವನ್ನು ಮಾಡಿರುವಂಥದ್ದು. ಅಲ್ಲಿಗೆ ತಲುಪಿದ ಮೇಲೆ, ಅಂದರೆ ಅವರ ಡೆಸ್ಟಿನೇಷನ್ ತಲುಪಿದ ಮೇಲೆ ಅಲ್ಲಿ ಮತ್ತೆ ಇವಿ ವೆಹಿಕಲ್ಗಳನ್ನೇ ಅವಲಂಬಿಸೋದು.
ಇನ್ನು ಸಾಧ್ಯವಾಗುವವರು ಸೈಕಲ್ ಬಳಕೆಯನ್ನು ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಮೂಲಕ ಜನರಿಗೂ ಮಾದರಿಯಾಗೋದಕ್ಕೆ ಈ ನಿಯಮವನ್ನು ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇದರ ಮೊದಲ ಭಾಗವಾಗಿ ನಿನ್ನೆ ಈಗಾಗಲೇ BY ವಿಜೇಂದ್ರ ಅವರು ಮೆಟ್ರೋ ಬಳಕೆಯನ್ನು ಮಾಡಿರೋದನ್ನು ಕೂಡ ಗಮನಿಸಿದ್ವಿ ನಾವು. ಇನ್ನು ಮುಂದೆ ಕೂಡ ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಸಾರಿಗೆ ಎಲೆಕ್ಟ್ರಿಕ್ ವಾಹನ ಮೊರೆ ಹೋಗಿ ಮೋದಿ ಕರೆಗೆ ಸ್ಪಂದಿಸೋದಕ್ಕೆ ಬಿಜೆಪಿ ನಾಯಕರು ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.